ಕೆಲವು ಶಾಸಕರು ವಿದೇಶ ಪ್ರಯಾಣ ಹೋಗ್ತಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಸ್ಟಡಿ ಟೂರ್ ಅಂತಾರೆ, ಇನ್ನು ಕೆಲವರು ಖಾಸಗಿ ಟೂರ್ ಅಂತಾರೆ. ಪಕ್ಷದ ಅಧ್ಯಕ್ಷರಾಗಿ ತಾವೇನಾದ್ರೂ ವರದಿ ಪಡೆದುಕೊಂಡಿದ್ದೀರಾ? ನನಗೇನು ವರದಿನೂ ನಾನು ತಗೊಂಡಿಲ್ಲ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ. ಸರ್, ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್? ನನಗೆ ಅನುಭವ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರು ಚರ್ಚೆ ಆಗ್ತಿದೆ? ಹೈಕಮಾಂಡ್ ಅವ್ರೇನು ನನ್ನ ಹತ್ರ ಮಾತಾಡಿಲ್ಲ, ಇಲ್ಲಿವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನನ್ನ ಹತ್ರ ಮಾತಾಡಿಲ್ಲ. ಕಳಿಸ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದಿದ್ದೀರಾ ಸರ್? ಹೆಚ್ಚಾಗಿ ಕಾಣಿಸ್ತಾ ಇದೆ ಸರ್. ನಗುಮುಖದಿಂದಲೇ ಬಂದಿದ್ದೀರಾ? ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಆ ಫಲ ಶೀಘ್ರದಲ್ಲೇ ಅಂತ ಮಾತಾಡೋಣ ಸರ್. ಚಂದ್ರರಾಜ್ ಜಾರಕಿಹೊಳಿ ಅವರು ಶೀಘ್ರ ಸಿಎಂ ಆಗಲಿದ್ದಾರೆ ಅಂತ ಹೇಳಿ ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷ ಹೋಗ್ತೀನಿ. ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಆಮೇಲೆ ಸಾಯಂಕಾಲ ಇವರಿಗೆಲ್ಲ ನಾನು ಡಿನ್ನರು ಇಟ್ಕೊಂಡಿದ್ದೀನಿ. ಅಸೆಂಬ್ಲಿ ನೋಡೋಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಗೌರ್ಮೆಂಟಿಂದ ಡಿನ್ನರ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ.